ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮಂಚೇನಹಳ್ಳಿ ತಾಲೂಕಿನ ಗೌಡ್ಗೆರೆ ಗ್ರಾಮಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಗ್ರಾಮಕ್ಕೆ ನಮ್ಮ ಶಾಸಕರು ಕಾರ್ಯಕ್ರಮದಡಿ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಮಂಚೇನಹಳ್ಳಿ ತಾಲೂಕಿನ ರಾಯನಕಲ್ಲು, ಕನಗಾನಕೊಪ್ಪ, ಬಂಡಿರಾಮನಹಳ್ಳಿ, ರಾಗಿಮಾಕಲಹಳ್ಳಿ ಮುಂತಾದ ಗ್ರಾಮಸ್ಥರು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಭೇಟಿ ಮಾಡಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಂಚೇನಹಳ್ಳಿಯ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ಕ್ರಷರ್ ಮಾಫಿಯಾದವರ ಪ್ರಭಾವಕ್ಕೆ ಒಳಗಾಗಿ ಕಲ್ಲುಗಾರಿಕೆ ನಡೆಸಲು ಅನುಕೂಲವಾಗುವಂತೆ ರೈತರ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಲ್ಲು ಗಣಿಗಾರಿಕೆಗೆ ಸ್ಥಳಕ್ಕೆ ಹೋಗಲು ತರಾತುರಿಯಲ್ಲಿ ಆದೇಶ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡುತ್ತಾ, ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಶಾಸಕ ಪ್ರದೀಪ್ ಈಶ್ವರ್, 4 ವರ್ಷಗಳ ಹಿಂದೆ ಕೆಲ ರಾಜಕಾರಣಿಗಳ ಪ್ರಭಾವದಿಂದಾಗಿ ಕನಗಾನಕೊಪ್ಪದ ಬಳಿ ಕಲ್ಲು ಗಣಿಗಾರಿಕೆ ಲೈಸೆನ್ಸ್ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಅಲ್ಲಿಯೂ ಕೂಡ ಕ್ರಷರ್ಗಳಿಗೆ ಗಣಿಗಾರಿಕೆ ನಡೆಸಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರಿಗೆ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ದೀಪ್ತಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸುದ್ದಿಸಾಕ್ಷಿ ನ್ಯೂಸ್, ಮಂಚೇನಹಳ್ಳಿ. ನಾನು ಅಧಿಕಾರಕ್ಕೆ ಬಂದಾಗಿಂದ ನೀವು ಚೆಕ್ ಮಾಡಿಸಿ, ಬುದ್ಧಿವಂತರಿದ್ದೀರ. ಇದೆಲ್ಲ 4-5 ವರ್ಷದಿಂದ ಕೊಟ್ಟೊಳ್ಟೋಗಿರೋದು. ಆದ್ರೂ ನಾನು ತಡೀತೀನಿ. ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಸ್ಗೆ ನಾನು ಹಾಕಕ್ಕೆ ಬಿಡ್ತಿಲ್ಲ. ನಾನು ಅಧಿವೇಶನದಲ್ಲೂ ಮನೆ ಕೇಳಿದ್ದೀನಿ. ಈಗ ನಿಮ್ಗೆ ವಿರೋಧ ಇದೆ, ನಾನು ಕಾನೂನು ರೀತಿ ನಿಲ್ಲಿಸೋ ಪ್ರಯತ್ನ ಪಡ್ತೀನಿ. ನನ್ನೊಂದು ಭರವಸೆ ಈಗ ಹೇಳಿದ್ದೀರಾ, ನನ್ನೊಂದು ಭರವಸೆ ಇದೆ. ಗುಟ್ಟೆ ಇರೋದು ವಾಟರ್ ಟ್ಯಾಂಕ್ ಬೇರೆ ಆಗ್ತದೆ. ವಾಟರ್ ಟ್ಯಾಂಕ್ ಮಂಚೇನಹಳ್ಳಿ